ತಗೊಂಡೋ ನಮ್ಮ ಹಿರಿಯರ ಹೆಗಲ ಮೇಲೆ ತಗೊಂಡೋ ಈ ದೇಶವನ್ನು ಈ ಜಗತ್ತನ್ನು ನೋಡ್ತಾ ಇದ್ದೀವಿ. ಸರಿ ತಪ್ಪು ಯಾವುದೋ ಡಿಸಿಷನ್ ತೊಗೊಳ್ಳೋಂಥ ಇವತ್ತು ನಾವು ಮನಸ್ಥಿತಿಯನ್ನು ಬೆಳೆಸೋಬೇಕಾಗಿದೆ. ಹಾಗೆ ಅನಂತಕುಮಾರ್ ಹೆಗಡೆ ಅವರು ಬೆಳೆಸೋಬೇಕಾಗಿದೆ. ಇವರು ಮೂಲಭೂತವಾದಿತನದ ಹಿಂದುತ್ವ ಏನದ ಎಷ್ಟು ಅಸತ್ಯಗಳ ಮೇಲೆ ಕೂಡಿದ ಪುರಾಣ ಪುಣ್ಯಕಥೆಗಳನ್ನು ಇವುಗಳನ್ನೆಲ್ಲ ಇತಿಹಾಸ ತರಲಿಕ್ಕೆ ಆಗಲ್ಲ ರೀ. ಅವೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಧರ್ಮದಲ್ಲೂ ಇದ್ದಾವೆ. ಸ್ವರ್ಗದ ಎಲ್ಲ ಧರ್ಮದಲ್ಲೇ, ನರಕದ ಎಲ್ಲ ಧರ್ಮದಲ್ಲೇ. ಯಾರು ನೋಡಿದ್ದಾರೆ ಸ್ವರ್ಗ ನರಕ? ಯಾರು ಮುಸ್ಲಿಂ ನೋಡಿದಾನ, ಯಾರು ಹಿಂದೂ ನೋಡಿದಾರ, ಅಥವಾ ಯಾರು ಕ್ರಿಶ್ಚಿಯನ್ ನೋಡಿದ್ದಾರೆ, ಎಲ್ಲರೂ ಅದೇವು. ಅವು ಇವತ್ತಿನ ನಮ್ಮ ಬದುಕಿಗೆ ಎಷ್ಟು ವಾಸ್ತವ ಅಂತ ತಿಳ್ಕೊಬೇಕಾಗಿದೆ. ಅದನ್ನು ಅಭ್ಯಾಸ ಮಾಡಬೇಕಾಗಿದೆ ನಾವು. ಯಾಕಂದರೆ ಇವತ್ತು ವಿಜ್ಞಾನ ಯುಗದಲ್ಲಿದ್ದೀವಿ ನಾವು. ವಿಜ್ಞಾನ ಯುಗದಲ್ಲಿ ಇದ್ದುಕೊಂಡು ವೈಜ್ಞಾನಿಕ ವಿಚಾರ ಮಾಡೋದನ್ನು ಬಿಟ್ಟು ಪುಣ್ಯ ಕಥೆಗಳನ್ನು ಒಂದು ಕೇವಲ ಏನಪ್ಪ ಅಂದ್ರೆ ಓಟಿಗಾಗಿ ಮಾಡೋದು ತಪ್ಪಂತ. ಕಾಂಗ್ರೆಸ್ಸಿಗರು ರಾಮನನ್ನು ಇತಿಹಾಸ ಪುರುಷ ಅಂತ ಹೇಳೋ ಜೊತೆಗೆ ಅವ್ನು ಟೀಕಾ ಮಾಡೋಕ್ಕಿಂತಲೂ ಯಾರು ಪೂಜೆ ಮಾಡ್ತಾರಪ್ಪ ಅನ್ನುವಂಥ ಮಾತನ್ನು ಹೇಳಬೇಕಾಗ್ಯದ. ಯಾಕಂದರೆ ಗಾಂಧೀಜಿಯವರು ಪ್ರಿಯ ವ್ಯಕ್ತಿ ರಾಮ. ಮತ್ತು ಅದೇ ಕಾಲಕ್ಕೆ ಅಂಬೇಡ್ಕರ್ ಅವ್ರ ವಿರೋಧ ಮಾಡೋದು ಈ ಶಾಸ್ತ್ರ ವರ್ಣವನ್ನ. ಅದೇ ನಿಟ್ಟಿನಲ್ಲೇ ಅವರು ಈ ಒಂದು ಏನಪ್ಪ ಅಂತಂದ್ರೆ ರಾಮ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾಯಿದ್ರು, ಸವರ್ಣೀಯ ವ್ಯವಸ್ಥೆಯನ್ನು ವಿರೋಧ ಮಾಡ್ತಾಯಿದ್ರು. ಅದಕ್ಕೆ ನಾನು ಸಾಯುವುದಾದ್ರೆ ಒಬ್ಬ ಹಿಂದೂವಾಗಿ ಸಾಯುವುದಿಲ್ಲ ಅನ್ನೋ ಮಾತನ್ನು ಮಾತಾಡ್ತಾಯಿದ್ರು. ಮತ್ತು ಕೊನೆಗೂ ಅವ್ರು ಬುದ್ಧ ಧರ್ಮ ಸ್ವೀಕಾರ ಮಾಡಿ ಬುದ್ಧ ಧರ್ಮ ಸ್ವೀಕಾರ ಮಾಡಿ ಅದರಲ್ಲಿ ಎಂಟ್ರಿಯಾಗಿ ಅದನ್ನು ತಮ್ಮ ಮಾತನ್ನು ಉಳಿಸ್ಕೊಂಡು ಬಿಟ್ಟರು ಅವರು. ಇಂಥ ಒಂದು ಸ್ಥಿತಿಗತಿಗಳ ಬಗ್ಗೆ ಇನ್ನೊಮ್ಮೆ ಅಭ್ಯಾಸ ಮಾಡಬೇಕಾಗಿದೆ ಅನಂತಕುಮಾರ್ ಹೆಗಡೆ ಅಂತವ್ರು. ಈಗೇನೋ ನಿಮ್ಮ ಮೇಲೆ ಕೇಸ್ ಆಗ್ಬೋದು, ನೀವು FIR ಆಗ್ಬೋದು, ಅದಕ್ಕೆ ನೀವು ಉತ್ತರ ಕೊಡ್ಬೋದು, ನೀನು ಸಂಸ್ಕೃತಿ ಹೆಚ್ಚು, ನಾನು ಸಂಸ್ಕೃತಿ ಹೆಚ್ಚು, ಅವನು ಸಂಸ್ಕೃತಿ ಹೆಚ್ಚು ಅಂತ ಹೇಳ್ಬೋದು. ಸಂಸ್ಕೃತಿ ಅಂದರೆ ಏನು? ಒಳ್ಳೆಯತನವನ್ನು ಬೆಳೆಸೋದು. ಅಲ್ಲಿ ಸಾವಿಲ್ಲಂತಲ್ಲ, ಅಲ್ಲಿ ದುಃಖ ಇಲ್ಲಂತಲ್ಲ, ಅಲ್ಲಿ ನೋವಿಲ್ಲಂತಲ್ಲ, ಎಲ್ಲ ಇರುವುದಿಲ್ಲ ರೀ. ಅವೆಲ್ಲನೂ ಮೀರಿ ಬೀಳುವಂಥದ್ದು ಆಗಬೇಕಾಗಿದೆ ನಾವು. ಅದಕ್ಕೆ ಬುದ್ಧ ಹೇಳಿದ್ದು ಸಾವಿಲ್ಲದ ಮನೆಯ ಶಾಶ್ವತ ಎಂಬ ಅಂತ. ಇದರ ಅರ್ಥ ಏನು? ಎಲ್ಲರೂ ಮನೆಯಲ್ಲಿ ಸಾವದ, ಎಲ್ಲರ ಮನೆಯಲ್ಲೂ ಅನಿವಾರ್ಯದ, ಯಾರೂ ಸಾವನ್ನು ಗೆದ್ದವರಿಲ್ಲ ಜಗದಲ್ಲಿ ಅನ್ನುವಂಥದ್ದು. ಯಾವ ಧರ್ಮ ಗೆದ್ದಿಲ್ಲ ರೀ. ಮತ್ತು ಅನಂತಕುಮಾರ್ ಹೆಗಡೆ ಅವ್ರು ನಿಮ್ಮ ಧರ್ಮ ಹೆಂಗೆ ಗೆಲ್ತದೆ ರೀ? ಅದನ್ನು ನೀವು ರಾಮನ ದೇವರು ಮಾಡ್ತಿರೋ ಅಥವಾ ಇತಿಹಾಸ ಸ್ಪರ್ಶ ಮಾಡೋದು ನಿಮಗೆ ಬಿಟ್ಟಂಥ ವಿಷಯ. ಆದರೆ ಇತಿಹಾಸ ಸ್ಪರ್ಶ ಮಾಡಿದವ್ರನ್ನ ಅವು ಏನು ಮಾಡೋದು ತಪ್ಪು, ಅಹಿಂದರನ್ನು ಟೀಕಾ ಮಾಡೋದು ತಪ್ಪು. ಅವ್ರು ಅದಿರಲ್ಲ ಮ್ಯಾಕ್ಸಿಮಮ್ ಇಲ್ಲ. ಅಹಿಂದದಲ್ಲೇ ಯಾರಿದ್ದಾರೆ? ಹಿಂದುಳಿದವರಿದ್ದಾರೆ. ಅಹಿಂದ ನೀವು ಕೇವಲ ಸಿದ್ದರಾಮಯ್ಯ ನೋಡಿ ಮಾತನಾಡಿಕ್ಕೆ ಹೋಗ್ಬೇಡ್ರಿ. ಸಿದ್ದರಾಮಯ್ಯನವರು ಅಹಿಂದ ಹೌದು ಅಲ್ಲೋ ನಂತರ ಚರ್ಚೆ ಅದು. ಆ ಜನಾಂಗದಲ್ಲಿ ಹುಟ್ಟಿರ್ಬೋದು ಅವರು. ಎಷ್ಟೋ ವಿಷಯಗಳು ಅವರು ಕಾಂಪ್ರಮೈಸು ಆಗಿದ್ದಾರೆ. ಅದನ್ನೆಲ್ಲ ಭಾವಿಸ್ಬಿಟ್ಟು ನಾವು ಸಿದ್ದರಾಮಯ್ಯ ಮುಖ್ಯ ಅಲ್ಲ. ಅಹಿಂದ ಸಂಘಟನೆ ನೀವು ಟೀಕಾ ಮಾಡಿದ್ರೆ ಅದು ತಪ್ಪು ಅಂತ. ಅಹಿಂದನ ಹಿಂದವರು, ಹಿಂದುಳಿದವರು, ಅದನ್ನ ಏನೋ ಟೈಟ್ಲ್ ಕೊಟ್ಟಿವಿ ನಾವು ಅಷ್ಟ. ಆತ್ಮ ಅಂತೀವಿ ನಾವು. ಆತ್ಮ ಯಾರು ನೋಡಿದಾರ, ಯಾರು ಕೇಳಿದಾರ, ಯಾರು ಮಾತಾಡಿದಾರೆ? ಈಗ ನಾವು ಮಾತಾಡ್ತಾ ಇದ್ದೀನಿ, ಅದು ಆತ್ಮ ಅನ್ಬೋದು, ಅದು ನೀವು ಮನಸ್ಸು ಅನ್ಬೋದು. ಅದು ಡಿಸೈಡ್ ಮಾಡೋದು ನಿಮ್ಮ ವೈಜ್ಞಾನಿಕ ವಿಚಾರಕ್ಕೆ ಬಿಟ್ಟಂಥದ್ದು. ಸುಸಂಸ್ಕೃತಿ ನೀವು ಹೇಳ್ಕೊಳ್ತೀರಿ ಮತ್ತು ನಿಜವಾಗಿ ಇದ್ದೀರಿ. ನಿಮ್ಮ ಭಾಷೆಯನ್ನು ನೋಡಿದಾಗ ಏಕವಚನದಲ್ಲಿ ಮಾತಾಡಿದ ನಾವು ಟೀಕಾ ಮಾಡೋಣ. ಬಟ್ ನೀವು ಅಭ್ಯಾಸ ಮಾಡಿದ್ದು ನೋಡಿದಾಗ ಅದನ್ನು ಸ್ವಲ್ಪ ಸತ್ಯದಿಂದ ಯಾಕೆ ಅಭ್ಯಾಸ ಮಾಡಬಾರ್ದು? ಹೌದು, ಗೋಡ್ಸೆ ಮಾಡಿ ಸರಿನಂತ ವಾದ ಮಾಡೋರು, ಗೋಡ್ಸೆ ಇಂಥ ಒಂದು ಅಪರಾಧ ಮಾಡಿದ್ರು ನೀವು ಯಾಕೆ ವಿಚಾರ ಮಾಡಬಾರ್ದು? ಇನ್ನೂ ಇವತ್ತು ಗೋಡ್ಸೆ ಪರವಾಗಿ ಮಾತಾಡ್ತೀರಿ, ಮಾತಾಡ್ರಿ. ಅದರ ತಪ್ಪು ಮಾಡಿದ ತಪ್ಪು ಒಪ್ಪಿಕೊಳ್ರಿ. ಗೋಡ್ಸೆ ನೀವು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಮಾಡಿರಿ ನಿಮ್ಮ ವಿಚಾರ. ಆದರೆ ಗೋಡ್ಸೆ ಮಾಡಿದ ಅಪರಾಧ ಅನ್ನೋದು ಮಾತ್ರ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಪೋಸ್ ಗಾಂಧಿಯವರು ಇದ್ದರೆ ಇವತ್ತು ಈ ದೇಶದ ಸ್ಥಿತಿ ಹಿಂಗೆ ಇರ್ತಿರಲಿಲ್ಲ. ನೋಡ್ರಿ, ಒಬ್ಬ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾವನ್ನು ಎಷ್ಟೋ ಚೇಂಜ್ ಮಾಡಿದರು. ಆದರೆ ಗಾಂಧಿ ನೆಲ್ಸನ್ ಮಂಡೇಲಾ ಅಲ್ಲ, ಅಧಿಕಾರಕ್ಕೆ ಎಂದೂ ಅಪೇಕ್ಷಿಸಲಿಲ್ಲ. ಮತ್ತು ಹಂಗಂತೇಳಿ ನೆಲ್ಸನ್ ಮಂಡೇಲಾ ಟೀಕಾ ಮಾಡ್ತಿರ್ತೀನಿ ಅಂತಲ್ಲ. ಆದರೆ ಒಬ್ಬರು ಇನ್ನೊಬ್ಬರು ಜಗತ್ತನ್ನು ಜನವನ್ನು ತಿಳ್ಕೊಂಡಿದ್ದ ಬರೀ ಹೇಳ್ತಾ ಇದ್ದೀನಿ ನಾನು. ಇವರು ಅಧಿಕಾರ ಬಯಸಲಿಲ್ಲ ಗಾಂಧೀಜಿಯವರು. ಆದರೆ ಅವ್ರು ಬದುಕಿದ್ರೆ ಒಬ್ಬ ಲೋಹೇನ್ ಅಂತವರು, ಮತ್ತೆ ಅವರು ಪಟೇಲ್ ಅಂತವರು ಈ ದೇಶವನ್ನು ಬದಲಾವಣೆ ಮಾಡೋಕ್ಕೆ ಶಕ್ತಿ ಆಗ್ತಿದ್ರು. ಅಂಥ ಕೊಂದವನನ್ನು ನೀವು ಆರಾಧ್ಯ ದೈವ ಅಂತ ಹೇಳ್ತೀರಿ, ಗೋಡ್ಸೆ ಶ್ರೇಷ್ಠ ಅಂತ ಹೇಳ್ತೀರಿ. ದೇಶ ಒಡೆದು ಹೋಗಿತ್ತು. ಗಾಂಧೀಜಿಯವ್ರು ಹುಡುಗಿ ಪೂರ್ವದಲ್ಲಿ ಒಡೆದು ಹೋಗಿಬಿಟ್ಟಿದ್ದು. ಅದು ಯಾಕೆ ಮನಸ್ಸುಗಳು ಒಡೆದು ಹೋಗಿಬಿಟ್ಟಿದ್ದು. ಹಿಂದೂ ಮುಸಲ್ಮಾನರಲ್ಲ ನಾವು ಬೇರೆನಪ್ಪ ಅನ್ನುವಂಥದ್ದು. ಅದಕ್ಕೆ ಜಿನ್ನಾ ಅವ್ರ ಕಾರಣ ಆಗಿರ್ಬೋದು, ಮತ್ತೆ ಅವ್ರ ಕಾರಣ ಆಗಿರ್ಬೋದು, ಮುಸ್ಲಿಂ ಲೀಗ್ ಕಾರಣ ಆಗಿರ್ಬೋದು, ನಮ್ಮ ಹಿಂದೂಗಳ ವರ್ತನೆ ಕಾರಣ ಆಗಿರ್ಬೋದು. ನಾವು ಹಿಂದೂಗಳು ಇವತ್ತು ಮುಸಲ್ಮಾನ ನಮ್ಮ ಅಂತಮ್ರಪ್ಪ ಅದು ನಿಜ ಒಳ ಮನಸ್ಸನ್ನು ನಾವು ಒಪ್ಕೊಳ್ಳೋದಿಲ್ಲ. ಇದು ಬಂದಿದ್ದರು ಅಂತ ಅವ್ರು ನಾವು ಹೊರಗಿನವರಪ್ಪ ಅಂತ ಅನ್ನುವಂಥ ಭಾವದಿಂದ ನಾವು ನೋಡ್ತಾ ಇರ್ತೀವಿ. ನಮ್ಮ ದೃಷ್ಟಿಗಳು ಬದಲಾಗಬೇಕಾಗಿದೆ. ಅದೇ ರೀತಿ ಮುಸಲ್ಮಾನರಲ್ಲೂ ಆ ಭಾವನೆ ಬರಬೇಕಾಗಿದೆ. ಅವರು ಇದನ್ನು ಚೇಂಜ್ ಮಾಡ್ಕೋಬೇಕು. ಅವರು ಹೌದಪ್ಪ, ನಾವೆಲ್ಲ ಕೂಡಿ ಒಂದೇ ಸೆಳಿದ್ವಿ, ನಾವೆಲ್ಲ ಅಂತಮ್ರತ್ತು ನಿಜವಾಗಿಯೂ ಒಂದು ಸ್ವೀಕಾರ ಮಾಡ್ಕೋಬೇಕು. ಅಂದಾಗ ನಾವೆಲ್ಲರೂ ನೆಮ್ಮದಿರಾಗಿ ಸಾಧ್ತದೆ. ನಾವು ಒಬ್ರನ್ನೊಬ್ರು ಸಂಶಯದಿಂದ ನೋಡೋದು, ಒಬ್ರೊಬ್ಬರನ್ನ ಒಂದು ಏನಪ್ಪ ಅಂತಂದ್ರೆ ಬೇರೆಪ್ಪ ನಾವೆಲ್ಲ ಅನ್ನುವಂಥ ದೃಷ್ಟಿಕೋನ ನೋಡೋದು, ಇದೆಲ್ಲದಕ್ಕೂ ಕಾರಣ ಇವು. ಅದಕ್ಕೆ ಅನಂತಕುಮಾರ್ ಹೆಗಡೆ ಅಂತವರು ಪ್ರಜ್ಞಾವಂತರು ಅಂತ ನಾವು ತಿಳ್ಕೊಳ್ತೀವಿ. ಅಂಥವ್ರು ಇದು ಮತ್ತೆ ವಿಚಾರ ಹೋಗೋಗಿದೆ. ನೀವು ಮಗನ ಅಂತಂದ್ರೆ ಈಗ ಎಷ್ಟು ಜನ ನಿಮ್ಮ ಮಗನ ಅಂತೇಳಿ